ಒಂದು ವಿಚಾರ ಸರ್, ತುಂಬಾ ದೇಶವನ್ನ ಕಾಡ್ತಿರೋ ವಿಚಾರ. ಮಾನ್ಯ ಈ ದೇಶದ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಅವ್ರ ಸ್ಪೀಚ್ ಅಲ್ಲಿ 7 ವಿಚಾರ ಮಂಡಿಸಿದ್ದಾರೆ. ಚಿನ್ನ ಖರೀದಿಸಬೇಡಿ ಅಂದ್ರು, ಚಿನ್ನ ರೇಟ್ ಜಾಸ್ತಿ ಆಗೋಯ್ತು. ಡೀಸೆಲ್ ಪೆಟ್ರೋಲು ಕಡಿಮೆ ಬಳಸಿ ಅಂದ್ರು. ಅವರೇನೋ ದೇವೇಂದ್ರ ಫಡ್ನಾಸಿ ಅವರು ಸೈಕಲ್ ಅಲ್ಲಿ ಹೋದ್ರು. ಒಂದೇ ದಿನ ಇವತ್ತಾಗ್ಲೇ ಕಾರಲ್ಲಿ ಹೋಗಿದ್ದಾರೆ. ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ಇವತ್ತು ದೇವೇಂದ್ರ ಫಡ್ನವೀಸ್ ಅವ್ರು ಸೈಕಲ್ ಅಲ್ಲಿ ಹೋಗ್ತಾರ, ಕಾರಲ್ಲಿ ಹೋಗ್ತಾರ. ಆಗ್ಲೇ ಎಸ್ಕಾರ್ಟ್. ನಿನ್ನೆ ಶೋ ಆಫ್ ಫೋಟೋಗೋಸ್ಕರ ಫೋಟೋ ಶೂಟ್ಗೆ ಹೋದ್ರು. ಈಗ ಹೇಳ್ತಾ ಇದಾರೆ ಅವರು ಅಡುಗೆ ಎಣ್ಣೆಯನ್ನ ಕಡಿಮೆ ಬಳಸಿ ಅಂತಿದ್ದಾರೆ. ಅತಿ ಶೀಘ್ರದಲ್ಲಿ ಅಡುಗೆ ಎಣ್ಣೆ ಕಾಸ್ಟ್ ಜಾಸ್ತಿ ಆಗುತ್ತೆ. ನ್ಯಾಚುರಲ್ ಫಾರ್ಮಿಂಗ್ ಅಂತಿದ್ದಾರೆ. ಏನ್ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಫರ್ಟಿಲೈಸರ್ಸ್ ನ, ಯೂರಿಯಾನ, ಡೈ ಅಮೋನಿಯಂ ಫಾಸ್ಫೇಟ್ ನ, ಪೊಟ್ಯಾಷಿಯಂ ಅಂದ್ರೆ ಪೊಟ್ಯಾಶ್ ನ ಕಡಿಮೆ ಬಳಸೋದು. ಯಾಕೆ ಗೊತ್ತಾ ಸರ್? ಇವತ್ತು ನಿಮ್ಗೆ ಗೊತ್ತಿರ್ಲಿ, ಈ ವರ್ಷ ಒಂದೇ ನಾವು 7 ಮಿಲಿಯನ್ ಟನ್ ಯೂರಿಯಾನ ರಷ್ಯಾದಿಂದ, ಬೇರೆ ಬೇರೆ ಕಂಟ್ರೀಸ್ ಇಂದ ಇಂಪೋರ್ಟ್ ಮಾಡ್ಕೊಂಡಿದೀವಿ. 5.5 ಮಿಲಿಯನ್ ಟನ್ಸ್ ಅಷ್ಟು ಡೈ ಅಮೋನಿಯಂ ಫಾಸ್ಫೇಟ್ ನ ಇಂಪೋರ್ಟ್ ಮಾಡ್ಕೊಂಡಿದೀವಿ. 2.5 ಮಿಲಿಯನ್ ಅಷ್ಟು ಪೊಟ್ಯಾಶ್ ನ ಇಂಪೋರ್ಟ್ ಮಾಡ್ಕೊಂಡಿದೀವಿ. ನನಗೆ ಗೊತ್ತಿರೋ ಪ್ರಕಾರ ಅವ್ರು ಇಂಪೋರ್ಟ್ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ, ಲಾಭ ಬರ್ಲಿ ಅಂತ. ಅವಾಗ ರೇಟ್ ಜಾಸ್ತಿ ಆಗುತ್ತೆ, ಇವ್ರ ಸಬ್ಸಿಡಿ ಕಾಸ್ಟ್ ಜಾಸ್ತಿ ಆಗೋಗುತ್ತೆ. ಆಗ ರೈತರ ಹೊಟ್ಟೆ ಮೇಲೆ ಹೊಡೆಯೋದಿಕ್ಕೆ ಕೇಂದ್ರ ಸರ್ಕಾರ ರೆಡಿ ಆಗಿದೆ. ನೋಡಿ ಯಜಮಾನ್ರೆ, ಎಲ್ಲ ರೈತರಿಗೆ ಹೇಳ್ತೀನಿ, ಫರ್ಟಿಲೈಸರ್ಸ್ ಬೆಳೆ ಅತಿ ಶೀಘ್ರದಲ್ಲೇ ಅದ್ರ ಬೆಲೆ ನೀವು ರೈಸ್ ಮಾಡ್ತಾರೆ. ಎಲ್ಲಾ ಕರ್ನಾಟಕದ ಗೃಹಿಣಿಯರು, ಅಕ್ಕ ನಾವ್ 2,000 ಕೊಡ್ತಿದೀವಿ, ಈಗ ಇಂದಿರಾ ಕಿಟ್ ಕೊಡ್ತಾ ಇದೀವಿ ನಾವು. ಇವ್ರೇನ್ ಮಾಡ್ತಾ ಇದಾರೆ? ಅಡುಗೆ ಎಣ್ಣೆಯ ಕಾಸ್ಟ್ ಜಾಸ್ತಿ ಮಾಡ್ತಿದ್ದಾರೆ. ಅಕ್ಕ ಇದನ್ನೆಲ್ಲ ನೀವು ಮನ್ಸಲ್ಲಿ ಇಟ್ಕೋಬೇಕು. ನಿಮ್ ಪರವಾಗಿ ನಮ್ ಕಾಂಗ್ರೆಸ್ ಸರ್ಕಾರ ಇರೋದು. ನಿಮ್ ಪರವಾಗಿ ಪ್ರತಿ ಗೃಹಿಣಿಯ ಯೋಗಕ್ಷೇಮವನ್ನ ಅವ್ರು ಚೆನ್ನಾಗಿರ್ಬೇಕು ಅಂತ ಬಯಸೋದು ನಮ್ ಸರ್ಕಾರ. ಆದ್ರೆ ಅವ್ರು ಪ್ರತಿಯೊಂದು ಕಾಸ್ಟ್ ರೈಸ್ ಮಾಡ್ತಾ ಇದ್ದಾರೆ. ಮೋದಿ ಅವ್ರು ಹೇಳ್ತಾರೆ, ನರೇಂದ್ರ ಮೋದಿ ಅವ್ರು ಇನ್ನೂ ಮಾತಾಡ್ತಾ ಚಿನ್ನ ಖರೀದಿಸ್ಬೇಡಿ, ಇದು ಖರೀದಿಸ್ಬೇಡಿ ಅಂತಾರೆ. 5 ಎಲೆಕ್ಷನ್ ಮುಗಿಯೋರ್ಗು ಸುಮ್ಮನೆ ಇದ್ದು ಇವಾಗ ಏನ್ ಸರ್ ಇದಾಟ? ಜನ ವಿರೋಧಿ ನೀತಿ ತಾನೆ. ಜನ ವಿರೋಧಿ ನೀತಿ. ಕಾಮನ್ ಮ್ಯಾನ್ ಹೊಟ್ಟೆ ಮೇಲೆ ಹೊಡಿತಾ ಇದಾರೆ. ಒಂದ್ ನೀಟ್ ಎಕ್ಸಾಮ್ ನಡೆಸೋ ಯೋಗ್ಯತೆ ಇಲ್ಲ. ನೋಡಿ, ಒಬ್ಬರೇನಾದ್ರೂ ಬಿಜೆಪಿ ಅವರು ಇಶ್ಯೂಸ್ ಮೇಲೆ ಮಾತಾಡ್ತಿದಾರ? ಹಿಜಾಬ್ ಇಟ್ಕೊಂಡಿದ್ದಾರೆ. ಯಾಕ್ರಿ ಮುಸ್ಲಿಂ ಧರ್ಮದವ್ರ ಬಗ್ಗೆ ನಿಮ್ಗೆ ಅಷ್ಟು ಕೋಪ? ಯಾಕೆ ಅಶೋಕಣ್ಣ? ಯಾಕೆ ಯತ್ನಾಳ್ ಸಾಹೇಬ್ರೆ? ಯತ್ನಾಳ್ ಸಾಹೇಬ್ರೆ, ನಿಮ್ಗೆ ಏನೆಲ್ಲ ಓಪನ್ ಆಗಿದ್ಯೋ ಅದೆಲ್ಲ ಮುಚ್ಕೊಳ್ಳಿ ಯತ್ನಾಳ್ ಸಾಹೇಬ್ರೆ. ಆದ್ರೆ ನಿಮ್ ಬಾಯಿ ಮುಚ್ಕೊಳ್ಳಿ ಅಂತ 3 ದಿನದಿಂದ ನಮ್ಮ ಸಿಎಂ ಬಗ್ಗೆ, DCM ಬಗ್ಗೆ ಒಂದ್ ಹೇಳಿಕೆ ಕೊಟ್ರು. ಆ ಹೇಳಿಕೆನ ನಾನು ಖಂಡಿಸ್ತೀನಿ. ಯತ್ನಾಳ್ ಸಾಹೇಬ್ರೆ, ದಯವಿಟ್ಟು ಏನೆಲ್ಲ ಓಪನ್ ಆಗಿದ್ಯೋ ಅದೆಲ್ಲ ತಾವು ಕ್ಲೋಸ್ ಮಾಡ್ಕೊಂತೀರಾ. ಸಹಜವಾಗಿ ನಿಮಗ್ ಬಾಯಿ ಓಪನ್ ಆಗಿರುತ್ತೆ ಅಂತ ಬಯಸ್ತೀನಿ. ಏನೇನೋ ಮಾತಾಡಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಹಾಗೆ ಹೀಗೆ ಅಂತ ಯತ್ನಾಳ್ ಅವರು ಬಾಯಿಗೆ ಲಗಾಮಿಲ್ದೆ ಮಾತಾಡಿದ್ದಾರೆ. ದಯವಿಟ್ಟು ಯತ್ನಾಳ್ ಸಾಹೇಬ್ರೆ, ನಿಮ್ಮ ಬಾಯನ್ನ, ನಾಲಿಗೆಯನ್ನ ಸಾಧ್ಯವಾದಷ್ಟು ಹಿಡಿತದಲ್ಲಿ ಇಟ್ಕೊಳ್ಳಿ. ಇವಾಗ ಏನೋ ಶಾಲ್ ಹಂಚ್ತಾರಂತೆ ಸರ್. ಬಿಜಾಪುರದಲ್ಲಿ ಬಡವ್ರ ಮಕ್ಳಿದ್ದಾರೆ ಸರ್, ಟೆಕ್ಸ್ಟ್ ಬುಕ್ಸ್ ಕೊಡಿ ಸರ್, ನೋಟ್ ಬುಕ್ ಕೊಡಿ ಸರ್, ಬಟ್ಟೆ ಕೊಡಿಸಿ ಸರ್. ನಿಮ್ ಶಾಲು ಯಾರಿಗ್ ಬೇಕು ಸರ್? ಬಡ ಮಕ್ಕಳಿಗೆ ಕೊಡಿಸಿ. ಬೇಡ ಸರ್, ಬ್ರಾಹ್ಮಣ ಬಡ ಸಮುದಾಯದ ಅರ್ಚಕರ ಮಕ್ಕಳು ಸ್ಟ್ರಗಲ್ ಅಲ್ಲಿ ಇದ್ದಾರೆ, ಅವ್ರಿಗೆ ಏನಾದ್ರೂ ಸಹಾಯ ಮಾಡಿ ಸರ್. ನೀವೆಷ್ಟು ಸಹಾಯ ಮಾಡ್ತೀರೋ ಅದ್ರ ಡಬಲ್ ನಾನು ಸಹಾಯ ಮಾಡ್ತೀನಿ ಸರ್.